ವೆಲ್ಕಮ್ ಬ್ಯಾಕ್. ಕಾಂತಿ ಶೆಟ್ಟಿ ಅವರೇ, ಗೋ ಹೆಡ್. ದಯವಿಟ್ಟು ಸರಿಯಾದ ಡೇಟಾ ಕೊಡಿ. ಯಾಮಾರಿಸೋದು ಕಾಂಗ್ರೆಸ್ ಕಡೆಯಿಂದ ಬಿಜೆಪಿ ಕಡೆಯಿಂದ ಇಲ್ಲ. ಇವಾಗ ತಾನೇ ಕಾಂಗ್ರೆಸ್ ವಕ್ತಾರರು ಒಂದು ಮಾತು ಹೇಳಿದ್ರು, ಡೇಟ್ ಚೇಂಜ್ ಮಾತ್ರ. ನೋಡಿ, ನಾವು ಭಾರತೀಯ ಜನತಾ ಪಾರ್ಟಿ ಅವರು ಯಾವತ್ತು 8 ನಿಮಿಷ ಮಾತಾಡಿ. ನೋಡಿ, ಅವರು ಒಂದು ಮಾತು ಹೇಳಿದ್ರು, ಡೇಟ್ ಚೇಂಜ್. ನೋಡಿ, ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಗ್ಯಾರಂಟಿ ವಿರೋಧ ಇರಲಿಲ್ಲ. ನಾನು ಹೇಳ್ತಾ ಇರೋದು, ಗ್ಯಾರಂಟಿಗಂತ ಒಂದು 56,000 ಕೋಟಿ ಎತ್ತಿಟ್ಟ ಮೇಲೆ ಆ ಟೈಮ್ಗೆ ಅದು ಕೊಟ್ಟಿಲ್ಲ. ಕಳೆದ ಬಾರಿ ನಾವು ಅನೇಕ ಬಾರಿ ಹೇಳೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಉತ್ತರವನ್ನು ಕೊಟ್ಟಿಲ್ಲ. ಅವರು 5,000 ಕೋಟಿ ಕಳೆದ ವರ್ಷ ಫೆಬ್ರವರಿ ಮಾರ್ಚ್ ಅಲ್ಲಿ ಕೊಡಬೇಕಾಗಿರುವಂತಹ ದುಡ್ಡನ್ನ ಇವತ್ತಿನವರೆಗೂ 2 ತಿಂಗಳು ಆ ದುಡ್ಡು ಬಂದಿಲ್ಲ. ಅದು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಈ ಆಡಿಟಿಂಗ್ ಕ್ಲೋಸ್ ಆಯ್ತು ಅಂತ ಗೊತ್ತಿಲ್ಲ. ಲೆಕ್ಕಪತ್ರ ಹೆಂಗಾಯ್ತು ಗೊತ್ತಿಲ್ಲ. ಕಾಂಗ್ರೆಸ್ ವಕ್ತಾರ ಪಾಪ ಡೇಟ್ ಚೇಂಜ್ ಅಂತ ಹೇಳ್ತಾರೆ. ಇದು ನಾನು 1 ವರ್ಷದ ಮೇಲೆ ನಾನು ಕೇಳ್ತಾ ಮಾಡಬಾರ್ದು ಅಂತಲೇ ನೋಡಿ. 1 ವರ್ಷದ ಮೇಲೆ ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಅವ್ರಿಗೆ ಪ್ರಶ್ನೆ ಅದು ಉತ್ತರ ನೀವು ಕೇಳಿದಂತಹ ಪ್ರಶ್ನೆಗೆ ದಯವಿಟ್ಟು ಹೌದು. ಅವ್ರೇನ್ ಮಾಡಿದ್ರು ಅಂತ ಕೇಳಕ್ ನಾನು ಕೂತಿದ್ದೀನಿ. ನಾನು ಅದಕ್ಕೆ ಉತ್ತರ ಕೊಡಬೇಕು. ಡೇಟ್ ಚೇಂಜ್ ಅಂತ ಹೇಳಿ ಹೌದು ಹೇಳ್ತೀನಿ. ಡೇಟ್ ಚೇಂಜ್ ಅಂತ ಹೇಳಿದ್ರಲ್ವಾ, ನೋಡಿ ಅಚ್ಚೇ ದಿನ ನೋಡಿ, ಗಳಿಗೆಗೊಂದು 4 ದಿನಕ್ಕೆ 4 ಸಲ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡೋದು, 20 ದಿನಕ್ಕೆ 30 ಸಲ ಗ್ಯಾಸ್ ರೇಟ್ ಜಾಸ್ತಿ ಮಾಡೋದು, ಇದ ಅಚ್ಚೇ ದಿನ. ಒಂದು ಮಾತಿಲ್ಲಿ ನಾನು ಹೇಳಲೇಬೇಕು. ತೈಲ ಬೆಲೆ ಏರಿಕೆ ಇಡೀ ಜಾಗತಿಕ ಮಟ್ಟದಲ್ಲಿ ಜಾಸ್ತಿ ಆದ್ರೂ ಕೂಡ ಗೃಹ ಬಳಕೆಯ ಒಂದು ಏನ್ ಗ್ಯಾಸ್ ಇದೆ ಭಾರತದಲ್ಲಿ ವಿಶ್ವದಲ್ಲಿ ಅತ್ಯಂತ ಕಡಿಮೆ ಇರೋದು. ಕಂಪ್ಯಾರಿಸನ್ ಮಾಡಿದ್ರೆ ಈ ಒಂದು ವಿಷ ಕುಡಿಸ್ತಾ ಇಲ್ಲ, ನಾವು ಬರೀ ಒಂದು ಲೋಟದಲ್ಲಿ ಕೊಡ್ತಾ ಇದೀವಿ, ಕುಡೀರಿ ಅಂತೀರಾ ಜನಕ್ಕೆ? ಖಂಡಿತ ಅಲ್ಲ. ನೋಡಿ, ನಾನು ಹೇಳ್ತಿರೋದು ಈಗ ಜಾಗತಿಕ ಮಟ್ಟ. ನನಗೆ ಬೇರೆ ದೇಶದ ಕಥೆ ಹೌದು, ನಮ್ಮ ದೇಶದೇ ಮಾತಾಡೋಣ. ಇಷ್ಟೊತ್ತಿಂದ ಅವರು ಏನು ಮಾಡಿಲ್ಲ ಅಂತ ಹೇಳಿದ್ರಲ್ಲ. ನಾವೀಗ ಉಜ್ವಲ ಯೋಜನೆ ಬಗ್ಗೆ ಮಾತಾಡಿದ್ರಲ್ಲ, ಉಜ್ವಲ ಯೋಜನೆ ಫಲಾನುಭವಿಗಳು ಈಗಲೂ ಕೂಡ 642 ರೂಪಾಯಿಗೆ ಗ್ಯಾಸ್ ಸಿಗುತ್ತೆ. ಇಲ್ಲ ಅಂತ ಅವ್ರು ಇದಾರೆ ಇಲ್ಲಿ ಹೇಳಿ. ಈಗಲೂ ಕೂಡ ಉಜ್ವಲ ಯೋಜನೆ ಎಷ್ಟು ಕೋಟಿ ಜನ ಇಲ್ಲ. ಇದು ಅಚ್ಚೇ ದಿನ ಅಲ್ವಾ ಅವರಿಗೆ? ಕತೆ ನೋಡಿ, ಉಜ್ವಲ ಯೋಜನೆ ಯಾರಿಗೆ ಕೊಟ್ಟಿರೋದು? ತೀರಾ ಬಡವರಿಗೆ ಅಂತ. ಹೌದು, ಅವ್ ನಮಗೆ ಬೇಕಾಗಿರೋದು ಇವರ ತರ ಕಾಕಾ ಪಾಟೀಲ್ಗೂ ಫ್ರೀ, ಇವರಿಗೆ ಫ್ರೀ ಅಲ್ಲ. ನಮ್ಗೆ ಬೇಕಾಗಿರೋದು ಅಶಕ್ತರಿಗೆ ಫ್ರೀ, ಅವಶ್ಯಕತೆ ಇರೋರಿಗೆ ಮಾತಾಡಕ್ ಬಿಡಿ. ಮಾತೆ ನಾನು ಕರೆಕ್ಟ್ ಆಗಿ ಅಂಕಿಅಂಶ ಕೊಡ್ತಾ ಇದ್ದೀನಿ. ಮಾತಾಡ್ತೀನಿ. ಅಂಕಿಅಂಶ 642 ರೂಪಾಯಿ ಉಜ್ವಲ ಯೋಜನೆ ಅವರಿಗೆ ಈಗ ಆಗಿದೆ. ನಾನು ಮಾತಾಡಿ ತಪ್ಪಿದ್ರೆ ಅವ್ರು ಹೇಳ್ತಾರೆ. ನಾನು ವಕ್ತಾರರಾಗಿ ನಾನು ಏನ್ ಮಾಡ್ತಾರೆ, ನಮ್ಮ ಕಡೆಯಿಂದ ಏನ್ ಕೊಡ್ತಾ ಇದ್ದೀನಿ ಮಾತಾಡಕ್ಕೆ ಅವಕಾಶ ಕೊಡಿ. ಹೇಳಿ ಸರ್. 642 ರೂಪಾಯಿ ಉಜ್ವಲ ಯೋಜನೆಯವರಿಗೆ ಗ್ಯಾಸ್ ಸಿಗುತ್ತೆ. ಈಗಲೂ ಕೂಡ ಉಜ್ವಲ ಯೋಜನೆ ಕೊಟ್ಟಿರೋದು ನಾವು ಅಶಕ್ತರಿಗೆ, ಅವಶ್ಯಕತೆ ಇರೋರಿಗೆ, ಕೋಟ್ಯಾಂತರ ಜನರಿಗೆ. ಎಷ್ಟು ಕೋಟಿ ಅಂತಲೂ ಬೇಕಾದ್ರೂ ನಾನು ಹೇಳ್ತೀನಿ. ಆದ್ರೆ ಹೌದು, ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಕೇಂದ್ರ ಇದಕ್ಕೆ ಉತ್ತರಿಸಬೇಕು. ನಾನು ಇಲ್ಲ ಅಂತ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಆದ್ರೆ ಈ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಲೇಬೇಕು. ಇವರು ಯುದ್ಧ ಇಲ್ಲದ ಸಮಯದಲ್ಲಿ ಕಳೆದ 3 ವರ್ಷದಲ್ಲಿ ಎಷ್ಟು ಬೆಲೆ ಏರಿಕೆ ಮಾಡಿದ್ರೆ ನಿಮ್ಗೆ ಗೊತ್ತಿದೆ ಅಂದ್ರೆ ನೀವು ಮಾತಾಡ್ತಿದ್ದೀರಲ್ಲ. 71% ಮಾಡಿದ್ರೆ ಒಂದೊಂದ್ ಕಡೆ ನೀವು ಹೇಳಿದ್ದು ಡೇಟಾಗಳು ನಂಬ್ಕೊಂಡು ಜನ ಕೇಳೋ ಮೂರ್ಖ ಬುದ್ಧಿ ನನಗಿಲ್ಲ. ಡೇಟಾ ಕ್ಲಿಯರ್ ಆಗಿ ಹೇಳ್ಬಿಡಿ. ಈಗ ಜನಗಳಿಗೆ ಹೇಳಲೇಬೇಕಾಗಿದ್ದ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಉಜ್ವಲ ಯೋಜನೆಯಲ್ಲಿ ಇದುವರೆಗೂ 10.58 crores ಕನೆಕ್ಷನ್ಸ್ ರಿಲೀಸ್ ಮಾಡಿದೀವಿ. ನೀವು ಹೇಳದಂಗೆ 300 ರೂಪಾಯಿ ಸಬ್ಸಿಡಿ ಬರುತ್ತೆ ವರ್ಷದಲ್ಲಿ. ಬರೀ 4 ಸಿಲಿಂಡರ್ ಮಾತ್ರ, ಅಂದ್ರೆ 3 4 12 1200 ರೂಪಾಯಿ ಮಾತ್ರನೇ ಅವರ ಅಕೌಂಟ್ಗೆ ಜಮೆ ಆಗುತ್ತೆ. ಬರೀ 4 ಸಿಲಿಂಡರ್. ಫಸ್ಟ್ 4 ಸಿಲಿಂಡರ್ಸ್ ತಗೊಂತಾರಲ್ಲ, ಆ ಸಿಲಿಂಡರ್ ಮಾತ್ರ ಸಬ್ಸಿಡಿ ಹೋಗುತ್ತೆ. ಮತ್ತೆ ಉಜ್ವಲ ಯೋಜನೆಯಲ್ಲಿ ಆಸ್ ಎ ಡಿಸ್ಟ್ರಿಬ್ಯೂಟರ್ ನಾನು ಉಜ್ವಲ ಕನೆಕ್ಷನ್ಸ್ ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಫ್ರೀ ಅಂತ ಬಿಟ್ರು ಅಲ್ವಾ? ಒಪ್ಕೊಂತೀರಾ? ಫ್ರೀ ಅಂತ ಉಳಿದವರು ಬಿಟ್ಬಿಡ್ರಿ ನೀವು. ಕನೆಕ್ಷನ್ ಫ್ರೀ ಅಂತ ಕೊಟ್ರಲ್ಲ, ದಯವಿಟ್ಟು ಆ ಕನೆಕ್ಷನ್ ಫ್ರೀ ಇರ್ಲಿಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಬರೀ ಸೆಕ್ಯೂರಿಟಿ ಡೆಪಾಸಿಟ್ 1600 ಪ್ಲಸ್ 150 ರೂಪೀಸ್, 1750 ರೂಪೀಸ್ ಮಾತ್ರನೇ ಕೊಟ್ಟಿದ್ದವ್ರು ಫ್ರೀ. ಒಂದು ನಿಮಿಷ ಹೇಳ್ತೀನಿ. ಸ್ಟವ್, ಸುರಕ್ಷಾ, DGCC ಬುಕ್ ಇವೆಲ್ಲ ಅಂದ್ರೆ ಫ್ರೀಯಾಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಬಟ್ ಏನು ಅಂತಂದ್ರೆ ಸಬ್ಸಿಡಿ ಬಂದಾಗ ಆ ಸ್ಟವ್ ಮತ್ತೆ ಸುರಕ್ಷಾ ಮತ್ತೆ ಬುಕ್ ಏನೇನು ಕೊಟ್ಟಿರ್ತೀವಿ ಅದನ್ನೆಲ್ಲ ರಿಯಂಬರ್ಸ್ಮೆಂಟ್ ಅಲ್ಲ, ಸಬ್ಸಿಡಿ ಏನ್ ಬರುತ್ತೆ ಅದರಿಂದ ತಗೊಂಡ್ಬಿಟ್ಟಿದ್ದಾರೆ. ಸೊ ಇಟ್ಸ್ ನಾಟ್ ಅ ಫ್ರೀ ಕನೆಕ್ಷನ್. ಫ್ರೀ ಕನೆಕ್ಷನ್ ಅಂದ್ರೆ ಸೆಕ್ಯೂರಿಟಿ ಡೆಪಾಸಿಟ್ ಮಾತ್ರ. ಸಿಲಿಂಡರ್ ಮತ್ತೆ ರೆಗ್ಯುಲೇಟರ್ ಕೊಟ್ಟಿದ್ದು ಮಾತ್ರನೇ ಸೆಕ್ಯೂರಿಟಿ ಡೆಪಾಸಿಟ್. ಸೆಕ್ಯೂರಿಟಿ ಡೆಪಾಸಿಟ್ ಇಲ್ಲದೆ ಫ್ರೀ ಕನೆಕ್ಷನ್ ಕೊಟ್ಟಿದ್ದು ಅದು ಎಲ್ಲೂ ತಪ್ಪು ಅಭಿಪ್ರಾಯ ಇಲ್ಲ. ಫ್ರೀ ಕನೆಕ್ಷನ್ ಅಂದ್ರೆ ಟೋಟಲ್ ಫ್ರೀ ಕನೆಕ್ಷನ್ ಅಲ್ಲ ಅದು. ಅಂದ್ರೆ ಡೆಪಾಸಿಟ್ ಮಾತ್ರ ಫ್ರೀ ಇತ್ತು. ಇನ್ನು ಬೇರೆ ಸ್ಟವ್ ಏನೇನ್ ತಗೊಂಡಿದ್ದಾರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿರ್ಬೋದು ಆ ಸಮಸ್ಯೆ. ಇದೇ 1-1.5 ತಿಂಗಳ ಹಿಂದೆ ಮನೆ ಸಿಲಿಂಡರ್ ತಂದು ರೋಡ್ ತುಂಬಾ ನಿಂತ್ಕೊಳ್ಳೋರು, ಕ್ಯೂ ನಿಂತ್ಕೊಳ್ಳೋರು. ಯಾಕೆ? ಡೊಮೆಸ್ಟಿಕ್ ಗೆ ಅಲ್ಲಿ ನೋಡಿದ್ರೆ ಏನು ಸಮಸ್ಯೆ ಇಲ್ಲ ಅಂತಾರೆ, ಬಟ್ ಇಲ್ಲಿ ಈ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇದೆ ಹೇಗೆ ಲೋಕಲ್ ನಲ್ಲಿ. ಆಮೇಲೆ ಈ ಕಮರ್ಷಿಯಲ್ ಪ್ಯಾನಿಕ್ ಎಲ್ಲಿ ಸಿಗ್ಲಿಲ್ಲ ಮೇಡಮ್.
ನಾವು ಬುಕ್ ಮಾಡಿ ಕಾದಿದ್ದೀನಿ, ಪ್ಯಾನಿಕ್ ಮಾಡಿದ್ದಲ್ಲ ಕೇಳಿಸ್ಕೊಳ್ಳಿ. ಸಿಲಿಂಡರ್ ನಮ್ಮನೇಲಿ ಬುಕ್ ಮಾಡೋದ್ ನಾನೇ, ನಿಮ್ಮದೇ ಕಾದಿದ್ದೀನಿ ನಾನು, ಎಲ್ಲ private channel ಬಂದಿದೆ. ಏನ್ ಗೊತ್ತಾ, ಎಷ್ಟೆಷ್ಟು ಸ್ಟಾಕ್ ಇಟ್ಕೊಂಡಿದ್ದಾರೆ ಕೇಳಿಸ್ಕೊಳ್ಳಿ. ನಾನು ಕಾದಿದ್ದೀನಿ. ಪ್ಯಾನಿಕ್ ಯಾರು? ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇನ್ನುಳಿದವ್ರ ಮನೆಗೆ ತಗೊಂಡೋಗಿ ಇಟ್ಕೊಂಡ್ರ? ಇದ್ರ ಬಗ್ಗೆ ಅನೇಕ ಇಲ್ಲ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಯಾಕಂದ್ರೆ ಇದ್ರ ಬಗ್ಗೆ ನಾವು ಬೇರೆ ಚಾನೆಲ್ ಕೇಳಿಸ್ಕೊಳ್ಳಿ. ಪ್ಯಾನಿಕ್ ಬುಕಿಂಗ್ ಅಂತೀವಿ ಅಂದ್ರೆ ನಾವು ಸರಿ ಸುಮ್ಮನೆ ಮೇಡಮ್ ಆಯ್ತು, ಉತ್ತರ ಕೊಡ್ಲಿ. ಅವರು ಮೇಡಮ್ ಹೇಳ್ತಾ ಇರೋ ಒಂದು 10 days ಕಾದ್ರೆ, ಹೌದು 10 days ಕಾಯ್ಬೇಕಾಯ್ತು. ಯಾಕೆ ಅಂತಂದ್ರೆ ಸಪ್ಲೈ ಕೂಡ ಆವಾಗ ಕಮ್ಮಿ ಅಂತ ಹೇಳಲ್ಲ, ಇತ್ತು ಸಪ್ಲೈಸ್ ಇತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಪ್ಯಾನಿಕ್ ಬುಕಿಂಗ್ ಅಂತ ಆಯ್ತು. ನಮ್ಮಲ್ಲಿ ಯಾವಾಗಲೂ ಒಂದು 500 ಬುಕಿಂಗ್ಸ್ ಆಗ್ತಿದೆ ಅಂತಂದಾಗ ಕ್ರೈಸಿಸ್ ಬಂದಾಗ 3,000-3,500 ಬುಕಿಂಗ್ ಬಂದ್ಬಿಡ್ತು. ಅಂದ್ರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದ್ದಿದ್ದು ಬರೀ ಒಂದು 300-400 ಕೊಡೋ ಮಾತ್ರನೇ ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇದ್ದಿದ್ದು. ಒಂದೇ ಸಲ ಅಷ್ಟು ಪ್ಯಾನಿಕ್ ಬುಕಿಂಗ್ ಬಂದಾಗ ಅದು ಕಾಲಕ್ರಮೇಣ ಒಂದು 4-5 days ಹಾಗೆ ಆಗುತ್ತೆ. ಸೊ ಅದರಿಂದ ನಿಮ್ಗೆ ಡಿಲೇ ಆಯ್ತು ಹೊರತು. ಆಮೇಲೆ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನ ಕಮರ್ಷಿಯಲ್ ಬಳಕೆ ಮಾಡ್ಕೊಂಡಿರೋದನ್ನು ಎಕ್ಸಾಂಪಲ್ ನಾವು ನೋಡಿದ್ವಿ. ಆ ಟೈಮ್ನಲ್ಲಿ ಕಮರ್ಷಿಯಲ್ ಯಾವಾಗ ಸಿಗ್ತಾ ಇರಲಿಲ್ವಾ, ಹೋಟೆಲಿಗೆ ಬಳಸ್ಕೊಳ್ಳೋರು, ಬೇರೆ ಕಡೆಗೆ ಬಳಸ್ಕೊಳ್ಳೋರು, ಅದು ತೀರಾ ಕಮ್ಮಿ. ಯಾಕಂದ್ರೆ OTP ಸಿಸ್ಟಮ್ ಅಂತ ಬಂದಿದೆ. ಅಂದ್ರೆ ಒಂದು ಸಿಲಿಂಡರ್ ಬುಕ್ ಮಾಡಿದಾಗ ನಂಬರ್ ಬರುತ್ತೆ, ನಾನು ಹೇಳ್ಬೇಕು. ಆ OTP ಸಿಲಿಂಡರ್ ಡೆಲಿವರಿ ಆದಾಗ OTP ಕೊಡ್ಲೇಬೇಕಾಗಿತ್ತು. ಕೆಲವರು ಏನ್ ಮಾಡೋರು, ಕಸ್ಟಮರ್ಸೇ ಹೋಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಅವರು ಅಂದ್ರೆ ಚಿಕ್ಕ ಹೋಟೆಲ್ಗಳು ಇರುತ್ತಾ ಅವರೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳಬಾರ್ದು. ಸರ್, ನೀವು ಕಡಿಮೆ ಅಂದಿದ್ದಕ್ಕೆ ಇದೊಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಾವು ಒಂದು ರಿಯಾಲಿಟಿ ಚೆಕ್ ನಾನೇ ಖುದ್ದಾಗಿ ಹೋಗಿ ಮಾಡಿದ್ದೆ. ಈ ಬೀದಿ ಬದಿ ದೊಡ್ಡ ಹೋಟೆಲ್ ಅವ್ರ ಕತೆ ಗೊತ್ತಿಲ್ಲ, ಬೀದಿ ಬದಿ ವ್ಯಾಪಾರ ಮಾಡೋ ಹೋಟೆಲ್ ಅವ್ರ ಕತೆ ನಾವು ಹೋಗಿ ಕೇಳಿ, ನಮಗೆ ಈ ಥರ ಸಿಲಿಂಡರ್ ಬೇಕು ಅಡ್ಜಸ್ಟ್ ಮಾಡ್ಕೊಡ್ತೀರಾ ಅಂದರೆ ಕಮಿಷನ್ ಅವರಿಗೆ 200 ರೂಪಾಯಿ ಕೊಡಬೇಕಂತೆ. ಆ್ಯಂಡ್ 800 ರೂಪಾಯಿನೋ 850 ರೂಪಾಯಿ ಇದ್ದಿದ್ದು ಸಿಲಿಂಡರು 1,400,000 2,500 ತನಕ ಆಗುತ್ತೆ. ನೀವು ಯಾವ್ದು ಕೊಡಿಸ್ತೀರಿ, ಇಂಡಿಯನ್ನ ಭಾರತ, ನೀವು ಯಾವ್ದು ಬೇಕು ಹೇಳಿ, ಸಿಲಿಂಡರ್ ಯಾವ್ದಿದೆ ತಗೊಬನ್ನಿ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ರು. ಹೋಟೆಲ್ ಅಂದ್ರೆ ಈ ಬೀದಿ ಬದಿ ವ್ಯಾಪಾರಿಗಳು ಹೇಳೋರು, ಅವ್ರಿಗೆ ಅಷ್ಟೊಂದು ಸಲೀಸಾಗಿ ಸಿಗ್ತಾ ಇತ್ತು. ಹೆಂಗೆ ಸಲೀಸ್ ಅಂದ್ರೆ ಅವ್ರದ್ದು ಒಂದು ಕನೆಕ್ಷನ್ ರಿಯಾಲಿಟಿ ಚೆಕ್ ಮಾಡ್ಬಿಟ್ಟೆ, ಶಾಕ್ ಆಗಿತ್ತು ನನ್ಗೆ ಅವಾಗ. ಈಗ ಕಸ್ಟಮರ್ಸ್ ಸಿಲಿಂಡರ್ ಗ್ಯಾಸ್ ಕನೆಕ್ಷನ್ಸ್ ಇದ್ದಾಗ ಅವ್ರುಗಳು ಮಾರ್ಕೊಂತ ಇದ್ರು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಾವು ಗ್ಯಾಸ್ ಏಜೆನ್ಸಿಗಳು ಆ ಇದರಲ್ಲಿ ಇಂಡಲ್ಜ್ ಆಗಿರ್ಲಿಲ್ಲ. ಬೀದಿ ಬದಿ ವ್ಯಾಪಾರಿಗಳು ಮತ್ತೆ ಕೆಲವು ಕಸ್ಟಮರ್ಸ್ ದೇವರ್ ಇಂಡಲ್ಜ್ಡ್ ಇನ್ ದಟ್ ಕೈಂಡ್ ಆಫ್ ಇದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಓಕೆ, ನಮ್ಮ